ಸೂರವರಾಗಿರೋದ್ರಿಂದ ಭಾಷೆ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಯ್ತು? ನೀವು ಯಾವ ಮಾಧ್ಯಮದಲ್ಲಿ ಓದಿದ್ರಿ? ಇಂಗ್ಲಿಷ್ ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇತ್ತು ಅನ್ಸುತ್ತೆ ಹಾಗಾದ್ರೆ. ಇಲ್ಲ, ನಮ್ಮ ತಂದೆಯವರು ಎಕನಾಮಿಸ್ಟ್, ಅವರು ಎಕನಾಮಿಕ್ಸ್ ಪ್ರೊಫೆಸರ್. ಓಕೆ. ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಎಕನಾಮಿಕ್ಸ್ ಪ್ರೊಫೆಸರ್ ಆಗಿದ್ರು. ಅವ್ರಿಗೆ ನನ್ನ ಮಕ್ಕಳು ತುಂಬಾ ಚೆನ್ನಾಗಿ ಓದ್ಬೇಕು ಅದೆಲ್ಲ ಇರುತ್ತೆ. ಸೊ ನಾನೊಬ್ಳು ಸ್ವಲ್ಪ ಬೇರೆ ತರ ಆಗೋದೆ ಅಂತ ಇಟ್ಕೊಳ್ಳಿ. ನನಗೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಎಲ್ಲ ಇಂಟ್ರೆಸ್ಟ್ ಜಾಸ್ತಿ ಇರ್ತಾ ಇತ್ತು. ಆಕ್ಟಿಂಗ್ ಮಾಡೋದಾಗ್ಲಿ ಅಥವಾ ಡಾನ್ಸ್ ಆಗ್ಲಿ, ಸಂಗೀತ ಆಗ್ಲಿ, ಸ್ಪೋರ್ಟ್ಸ್ ಆಗ್ಲಿ, NCC ಇದ್ರಲ್ಲಿ ಒಲವು ಜಾಸ್ತಿ ಇರ್ತಾ ಇತ್ತು ನನಗೆ, ಓದೋದ್ಕಿಂತ ಜಾಸ್ತಿ. ಹಾಗಾಗಿ ನಮ್ಮ ತಂದೆ ಪಾಪ ನನ್ನನ್ನು ಅದಕ್ಕೆ ಒಂಥರ ಪುಷ್ ಮಾಡ್ಲೇ ಇಲ್ಲ. ಇಲ್ಲ ನೀನು ಓದ್ಲೇಬೇಕು, ಈಗಿನ ಕೆಲವು ಪೋಷಕರು ಮಾಡ್ತಾರೆ ನೋಡಿ, ಓದ್ಲೇಬೇಕು, ಓದೋದ್ ಮುಖ್ಯ, ಆಮೇಲೆ ಬಾಕಿ ಎಲ್ಲ ಅಂತ. ನಮ್ಮ ತಂದೆಯವ್ರು ನೋಡಿ ಆ ಕಾಲದಲ್ಲಿ ಆ ರೀತಿ ಇರ್ಲಿಲ್ಲ. ನಿಮ್ಗೆ ಯಾವ್ದ್ರಲ್ಲಿ ಆಸಕ್ತಿ ಇದೆಯೋ ಅದನ್ನೇ ಮುಂದುವರ್ಸ್ಕೊಂಡು ಹೋಗಿ ಅಂತ. ನಮ್ಮ ತಂದೆಯವರು ಬೂಟಾಟಿಕೆಯ ಕನ್ನಡ ಅಭಿಮಾನಿ ಆಗಿರ್ಲಿಲ್ಲ, ನಿಜವಾದ ಕನ್ನಡ ಅಭಿಮಾನಿ ಆಗಿದ್ರು. ತಮ್ಮ 3 ಮಕ್ಕಳನ್ನವರು ಕನ್ನಡ ಮಾಧ್ಯಮದಲ್ಲೇ ಓದಿಸಿದ್ರು. ಇಂಗ್ಲಿಷ್ ಅನ್ನೋದು ಬೇಕು, ಆಮೇಲೆ ಕಲಿತೀರಾ ನೀವು, ಈಗ ಬೇಕಾಗಿರೋದು ಕನ್ನಡ ಅಂತ ಹೇಳಿ ಕನ್ನಡ ಮಾಧ್ಯಮದಲ್ಲೇ ನಾವು ಓದಿತ್ತು. ಹಾಗಾಗಿ ನೀವು ನಂಬಲ್ಲ, ನಂಗೆ ಸುಮಾರು ವರ್ಷ ಇಂಗ್ಲಿಷಲ್ಲಿ ಮಾತಾಡಕ್ ಬರ್ತಿರ್ಲಿಲ್ಲ. ಇವಾಗ ಒಂದು ಚಾಲೆಂಜ್ ಹಾಗಾದ್ರೆ ಸಿಕ್ಕಾಪಟ್ಟೆ ಚಾಲೆಂಜಸ್ ಮೇಡಮ್. ನಾನು ಅಮೆರಿಕಾಗ್ ಹೋಗೋದಿರ್ಲಿ, ಭಾರತದಲ್ಲೇ ಬಹಳ ಚಾಲೆಂಜಸ್ ನಾನು ಅನುಭವಿಸಿದೀನಿ ಇಂಗ್ಲಿಷ್ ಬರಲ್ಲ ಅನ್ನೋ ಕಾರಣಕ್ಕೆ. ಈಗ ನಾವು ಮೈಸೂರು ಬಿಟ್ಟು ಯಾವ್ದಾದ್ರು ಕಾರ್ಯಕ್ರಮಕ್ಕೆ ಅಥವಾ NCC ಕ್ಯಾಂಪಿಗೆ ಬೆಂಗಳೂರಿಗೆ ಬಂದಾಗ್ಲೂ ಒಂದೆರಡು ಕಡೆ ಅವಮಾನವನ್ನು ಕೂಡ ಅನುಭವಿಸಿದಂತದ್ದಿದೆ. ಇಂಗ್ಲಿಷ್ ಬರಲ್ಲ ಅಂದಾಕ್ಷಣಕ್ಕೆ ನಿಮ್ಮನ್ನ ಬೇರೆ ಗುಂಪು ಮಾಡೋದು. ನಿಜಕ್ಕೂ ಹೆಮ್ಮೆ ಆಗುತ್ತೆ ಮೇಡಮ್, ಏನಕ್ಕಂದ್ರೆ ಭರತನಾಟ್ಯಂಗೋಸ್ಕರ ನೀವು ಹೋಗ್ತೀರಾ, ಆದ್ರೆ ಅಲ್ಲಿ ಕನ್ನಡ ಸಂಘಟನೆಗಳಲ್ಲಿ ನಿಮ್ಮನ್ನ ನೀವು ಗುರುತಿಸ್ಕೊಳ್ತೀರಾ. ನಿಜ. ಆ ಹಂತ ಹೇಗಿತ್ತು? ಹೀಗಾಗಿ ಅಮೆರಿಕಕ್ಕೆ ಹೋಗ್ಬೇಕಾದದ್ದು ಬಂತು. ಆಮೇಲೆ ಸಾಕಷ್ಟು ನೋಡಿ, ಹೇಳದ್ನಲ್ಲ, 10 ಸ್ಟೂಡೆಂಟ್ಸ್ ಇದ್ದವರು 350-400 ವಿದ್ಯಾರ್ಥಿಗಳವರೆಗೂ ನಾನು ತಲುಪಿದೆ. ಅಲ್ಲಿ ನಾನು ಇದ್ದಂತ ಜಾಗದಲ್ಲಿ ಎಷ್ಟೇ ದೊಡ್ಡ ದೊಡ್ಡ ಘಟಾನುಘಟಿ ಗುರುಗಳಿದ್ರು ಸಹ ನಾನ್ ಎಲ್ಲರಿಗಿಂತ ಚಿಕ್ಕವಳು, 21-22 ವರ್ಷದವಳು. ತುಂಬಾ ಜನ ಹೇಳಿದ್ರು ನನ್ಗೆ, ನೃತ್ಯ ಶಾಲೆನ ಇಲ್ಲಿ ನೀನ್ ತೆಗಿಬೇಡ, ಯಾಕಂತಂದ್ರೆ ಇನ್ನೂ 20-30 ವರ್ಷದಿಂದ ಇದ್ದಂತ ದೊಡ್ಡ ದೊಡ್ಡ ಗುರುಗಳು ಇಲ್ಲಿ ಸೆಟ್ಲ್ ಆಗ್ಬಿಟ್ಟಿದ್ದಾರೆ, ಹಾಗಾಗಿ ನಿನಗೆ ವಿದ್ಯಾರ್ಥಿಗಳು ಸಿಗಲ್ಲ, ನಿನ್ನ ಶಾಲೆ ನಿಜವಾಗ್ಲೂ ಉದ್ಧಾರ ಆಗಲ್ಲ ಅಂತ. ನೋಡೋಣ, ಪ್ರಯತ್ನ ಪಡೋಣ. ನನಗೆ NCC ನಲ್ಲಿ ಒಂದು NCC ತರಬೇತಿ ಕೊಡ್ತಾರಲ್ಲ ಮೇಡಮ್, ಅಲ್ಲಿಂದ ನಮ್ಮನ್ನು ಯಾವ ರೀತಿ ತಯಾರು ಮಾಡಿರ್ತಾರೆ ಅಂತಂದ್ರೆ, ಏನ್ ಬಂದ್ರು ಎದುರಿಸೋವಂಥದ್ದು, ಒಂದು ಸ್ಫೂರ್ತಿಯಿಂದ ನಿಂತ್ಕೊಳ್ಳೋವಂಥದ್ದು ನಮ್ಗೆ NCC ನಲ್ಲಿ ಕೊಟ್ಬಿಟ್ಟಿರ್ತಾರೆ. ಯಾಕಂದ್ರೆ ಅಲ್ಲಿ ತರಬೇತಿ ಕೊಡೋರೆ ನಮ್ಮ ಸೈನಿಕರಲ್ವಾ, ಅವರ ಒಂದು ಮನಸ್ಥಿತಿನೇ ನಮಗೆ ಕೊಟ್ಬಿಟ್ಟಿರ್ತಾರೆ. ಸೊ ಹಾಗಾಗಿ ಆಗಿದ್ದಾಗ್ಲಿ ನೋಡೋಣ ಅಂತ ಹೇಳಿ ಶುರು ಮಾಡಿದ್ದು 350-400 ಮಕ್ಕಳವರೆಗೂ ಬೆಳೀತು ಮೇಡಮ್. ಸುಮಾರು 1,500-2 ಸಾವಿರ ವಿದ್ಯಾರ್ಥಿಗಳನ್ನ ನಾನು ತರಬೇತಿ ಮಾಡಿದ್ದೀನಿ, ಅದು ಅಮೆರಿಕಾದಲ್ಲಿ. ಸೊ ಹಾಗಾಗಿ ಈಗೆಲ್ಲ ಮಾಡ್ಕೊಂಡು ಹೋಗುವಾಗ ನನ್ಗೆ ಕನ್ನಡ ಅಭಿಮಾನ ಮುಂಚೆಯಿಂದನೂ ತುಂಬಾ ಜಾಸ್ತಿ, ನಮ್ಮ ತಂದೆಯವರಿಂದ ಬಂದಂತ ಒಂದು ಬಳುವಳಿ. ಹಾಗಾಗಿ ಆಮೇಲೆ ನೋಡಿ, ನಮ್ಮ ದೇಶದಲ್ಲೇ ಕನ್ನಡ ಬರೋರ್ ಮಧ್ಯ ನಾನು ಕನ್ನಡ ಹೇಳ್ಕೊಡುವಂಥದ್ದು ಏನೂ ಇರಲ್ಲ. ಕರೆಕ್ಟ್. ನೀವು ಪಾಶ್ಚಿಮಾತ್ಯ ದೇಶಕ್ಕೆ ಹೋಗಿ ನಮ್ಮ ಕನ್ನಡವನ್ನ ಪಸರಿಸ್ತೀರಾ ಅಂತ ಅಂದ್ರೆ ಅದ್ರಲ್ಲಿ ಸಿಗೋ ಒಂದು ನೆಮ್ಮದಿನೇ ಬೇರೆ. ಅಲ್ಲಿ ನಿಮ್ಮನ್ನ ಎಲ್ಲೆಲ್ಲಿ ಗುರುತಿಸಿ ಎಲ್ಲೆಲ್ಲಿ ಪ್ರೆಸಿಡೆಂಟ್ಸ್ ಮಾಡಿದ್ರು, ಯಾವ್ಯಾವ ಹಂತಕ್ಕೆ ತಲುಪಿದ್ರಿ ನೀವಲ್ಲಿ? ಹೀಗೆ ನಡ್ಕೊಂಡು ಬರ್ತಾ ಇದ್ದಿದ್ದು ನಮ್ಮ ಕನ್ನಡ ಸಂಘದಲ್ಲಿ ಕೇಳಿದ್ರು, ನೀವು ಕನ್ನಡದ ಸಾಕಷ್ಟು ಕೆಲಸ ಮಾಡ್ತಾ ಇದ್ದೀರಾ, ಕನ್ನಡ ಅಂದ್ರೆ ತುಂಬಾ ಅಭಿಮಾನವನ್ನು ಇಟ್ಕೊಂಡಿದ್ದೀರಾ, ಆಮೇಲೆ ವಾಲಂಟಿಯರ್ ಆಗಿ ಸ್ವಯಂ ಸೇವಕಿಯಾಗಿ ಇಷ್ಟೆಲ್ಲ ಮಾಡ್ತಾ ಇದ್ದೀರಾ, ನೀವ್ ಯಾಕೆ ನಮ್ಮ ಸಂಘದ ಒಂದು ಕಮಿಟಿ ಏನಿರುತ್ತೆ ಅಲ್ಲಿಗೆ ಬರಬಾರ್ದು, ಬನ್ನಿ, ಏನ್ ಹೊರಗಡೆ ಮಾಡ್ತಾ ಇರೋ ಕೆಲ್ಸನೇ ಇದು ಒಳಗಡೆ ಇಟ್ಕೊಂಡು ಮಾಡಬಹುದಲ್ಲ ಅಂತ ಹೇಳಿ ಪಾಪ ತುಂಬಾ ಪ್ರೀತಿ ವಿಶ್ವಾಸದಿಂದ ಕರ್ಕೊಂಡ್ರು ನನ್ನನ್ನ. 8 ವರ್ಷಗಳ ಕಾಲ ಸತತವಾಗಿ ಅಮೆರಿಕದ ಕನ್ನಡ ಸಂಘದಲ್ಲಿ, ಹ್ಯೂಸ್ಟನ್, ನಮ್ಮ ಟೆಕ್ಸಸ್ ನಲ್ಲಿ ಏನಿತ್ತು ಹ್ಯೂಸ್ಟನ್ ನಗರದಲ್ಲಿ, ಅಲ್ಲಿ ನಾನು ಕೆಲಸವನ್ನ ಮಾಡಿದೆ. ಆಮೇಲೆ ನನ್ನನ್ನ ವೈಸ್ ಪ್ರೆಸಿಡೆಂಟ್ ಮಾಡಿದ್ರು, ಆಮೇಲೆ ಪ್ರೆಸಿಡೆಂಟ್ ಮಾಡಿದ್ರು, ಸಾಕಷ್ಟು ಕೆಲಸಗಳನ್ನ. ಆಮೇಲೆ ನೋಡಿ, ಆ ಕನ್ನಡ ಸಂಘದಲ್ಲಿ ನಾನು ಮಾಡ್ತಾ ಇದ್ದಂತ ಕೆಲಸವನ್ನ ಗುರುತಿಸಿ ಭಾರತೀಯ ಸಂಘ ಅಂದ್ರೆ ಎಲ್ಲಾ ಸಂಘಗಳು, ಈ ರಾಜ್ಯದ ಮಟ್ಟದಲ್ಲಿ ಏನಿರುತ್ತೆ, ಈಗ ತಮಿಳ್ ಸಂಘ ಇರುತ್ತೆ, ತೆಲುಗು ಸಂಘ ಇರುತ್ತೆ, ಗುಜರಾತಿ ಸಂಘ ಇರುತ್ತೆ, ಪಂಜಾಬಿ ಇರುತ್ತೆ, ಕನ್ನಡ ಇರುತ್ತೆ, ಕೇರಳ ಇರುತ್ತೆ, ಇವರೆಲ್ಲರೂ ಬಂದು ಸೇರುವಂತಹ ಒಂದು ದೊಡ್ಡ ಆರ್ಗನೈಸೇಷನ್ ಇಂಡಿಯಾ ಕಲ್ಚರ್ ಸೆಂಟರ್ ಅಂತ. ಎಲ್ಲ ಭಾರತದ ಒಕ್ಕೂಟ. ಅವರು ಕೂಡ ನನ್ನನ್ನ ಗುರುತಿಸಿ, ನೀವು ಬರ್ಬೇಕು ನಮ್ಮ ಕಮಿಟಿ ಒಳಗೆ ಅಂತ ಹೇಳಿ ಅಲ್ಲೂ ಕರ್ಕೊಂಡು ನನ್ನನ್ನ ಡೈರೆಕ್ಟರ್ ಆಗಿ. ಎಲ್ಲ ಚಿಕ್ಕ ಚಿಕ್ಕ ವಯಸ್ಸಲ್ಲಿ ಇದೆಲ್ಲ ನಡೆದಾಗ ನನಗೆ ಎಷ್ಟು, ಕನ್ನಡ ಸಂಘ ಸೇರಿದಾಗ 26-27 ವರ್ಷ, ಮತ್ತೆ ಈ ಇಂಡಿಯಾ ಸೆಂಟರ್ಗೆ ಹೋಗೋ ವರ್ಷದಲ್ಲಿ ನನ್ 32-33 ವರ್ಷ. ಸೊ ಎಲ್ಲರಿಗೂ ಒಂಥರ ಹೋಲಿಸ್ಕೊಂಡಾಗ ನಾನೇ ಚಿಕ್ಕ ಹುಡುಗಿ ಅಂತ ಹೇಳ್ಬೇಕು. ಅವ್ರಿಗೆ ನನ್ನ ಮೇಲೆ ನಂಬಿಕೆ ಇದ್ದಿದ್ದು ನೋಡಿ. ಹಾಗಾಗಿ ಅಲ್ಲೂ ಸರ್ವ್ ಮಾಡಿದೆ, ಅಲ್ಲೂ ಒಂದು 4 ವರ್ಷ ಇಂಡಿಯಾ ಕಲ್ಚರ್ ಸೆಂಟರ್ ಅಲ್ಲೂ ಕೆಲಸ ಮಾಡಿದೆ. ಸೊ ಹೀಗೆ ಸಾಕಷ್ಟು ಕೆಲಸಗಳನ್ನ ನಾನು ಮಾಡ್ಕೊಂಡೆ.